ವಿದ್ಯಾರ್ಥಿಗಳೇ, ಗಣಿತ ಮಾಡ್ರಿ. ಇದನ್ನ ವಿಸ್ತೀರ್ಣ ತೆಗಿಬೇಕು. ತೆಗೆದಿಂದ ನಿಮಗೆ ಅದರ ಬೆಲೆ ಕಂಡುಹಿಡಲಿಕ್ಕೆ ಬರ್ತದ. ಇಂಥ ಗಣಿತಗಳು ಒಂದೊಂದೇ ಮಾದರಿ ಹಾಕಿನ ನಾನು. ನಿಮ್ಗೆ ಹೆಚ್ಚಿಗೆ ಬೇಕು ಅಂತಂದ್ರೆ ನೀವು ಸೀರಿಯಲ್ದಾಗ ಹೋಗಿ ನೀವು ಅಭ್ಯಾಸ ಮಾಡಬೇಕು. ಯಾಕಂದರೆ ಇರ್ಲಿ ಅಂತ ತಿಳ್ಕೊಂಡು ಇವು ನಾವು ವಿಸ್ತೀರ್ಣ ಲೆಕ್ಕ ನಿಮಗೆ ನಾನು ಓದೋಕೆ ಒಂದೆರಡು ಸ್ಯಾಂಪಲ್ ಹಾಕಿನು. ನಿಮ್ಗೆ ಇದಕ್ಕಿಂತಲೂ ಹೆಚ್ಚು ಮಾದರಿ ಬೇಕು ಅಂದ್ರೆ ವಿಸ್ತೀರ್ಣ ಅಂತಂದು ತಿಳ್ಕೊಂಡು ನಿಮ್ಗೆ ಸೀರಿಯಲ್ದಾಗ ಬಂದು ಅಂದ್ರೆ ಅಲ್ಲಿ ಅಭ್ಯಾಸ ಮಾಡಿರಿ. ಈಗಂತೂ ನೀವು ರಿವಿಷನ್ ಹೆಚ್ಚು ನೋಡೋದ್ರಿಂದ ಇದು ಎಕ್ಸ್ಪರ್ಟ್ ಆಗ್ತಾರೆ. ನೀವು ಮಾಡಿರಿ, ನಾ ಆಮೇಲೆ ತಿಳಿಸ್ತೇನೆ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ. ಯಾಕಂದ್ರೆ ನೀವು ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಮ್ಯೂಟ್ ತೆಗೆದ್ರಿ ಅಂದ್ರೆ ನಾ ಬಂದ ಗಣಿತ ಹೇಳಿಕ್ಕೆ ಚಾಲು ಮಾಡ್ತೀನಿ. ಓಕೆ, ವಿಡಿಯೋ ಆನ್ ಮಾಡಿರಿ. ಒಂದು ಕಟ್ಟಿಗೆ ಹಲಗೆ ಉದ್ದ, ಹಲಗೆ ಅಂದ್ರೆ ಒಂದು ಬೋರ್ಡು, ಒಂದು ಹಲಗೆ, ಇದಕ್ಕೆ ಹಲಗೆ ಅಂತಾರೆ. ಇದಕ್ಕೆ ಉದ್ದ 2 ಮೀಟರ್, ಅಗಲ 1.1 ಮೀಟರ್ ಇದೆ. ಉದ್ದ ಎಷ್ಟದ? 2 ಮೀಟರ್ ಅದ. ಅಗಲ 1.1 ಮೀಟರ್ ಇದೆ. ಇಂಥ 4 ಹಲಗೆ ಬಣ್ಣ ಬಳಿಯಲು 1 ಚದರ ಮೀಟರ್ಗೆ 1 ರೂಪಾಯಿದಂತೆ ತಗುಲುವ ಖರ್ಚು ಎಷ್ಟು ಅಂತಂದು ಕೇಳ. ಮೊದಲ ಒಂದು ಹಲಗೆ ವಿಸ್ತೀರ್ಣ ತಕ್ಕೋಬೇಕು. ನಾ ಶಾರ್ಟ್ ರೀತಿ ಒಳಗೆ ತಿಳಿಸ್ತೀನಿ ನೋಡ್ರಿ. ಹಲಗೆಯ ವಿಸ್ತೀರ್ಣ ಆಯತ್ತದ ಇದು. ಯಾಕಂದ್ರೆ ಉದ್ದ ಆಗಲ ಬೇರೆ ಅದ ಇಲ್ಲ ನೋಡ್ರಿ. ಉದ್ದ ಗುಂಡ್ಲೆ ಆಗಲ್ಲ, ಉದ್ದ ಗುಂಡ್ಲೆ ಆಗಲ್ಲ ನೋಡ್ರಿ. ಎಷ್ಟದ? 2 ಅದ. ಇದು 1.1 ಅದ. 11 2 22 ಆಯ್ತು. ಏನಿದು? ಎದುರಾಗದ ಚದರ ಮೀಟರ್ ಆಯ್ತು. ಒಂದು ಹಲಗೆ ಅದಾಗ್ತದೆ. ಒಂದು ಹಲಗೆಯ ವಿಸ್ತೀರ್ಣ ಇದನ್ನು ತಿಳ್ಕೊಬೇಕು ಮೊದಲು. ಒಂದು ಹಲಗೆಯ ವಿಸ್ತೀರ್ಣ 2 ಮತ್ತು 1.1 ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 1 ಹಲಗೆಯ ವಿಸ್ತೀರ್ಣ ಬರ್ತದ. ಆಮೇಲೆ ನೀವು ಎಷ್ಟು ಹಲಗೆಯ ವಿಸ್ತೀರ್ಣ ತಕ್ಕೋಬೇಕು? 4 ಹಲಗೆಯ ವಿಸ್ತೀರ್ಣ ತಕ್ಕೋಬೇಕು. 4 ಹಲಗೆ ಅಂದ್ರೆ ಬೋರ್ಡ. 4 ಹಲಗೆಯ ವಿಸ್ತೀರ್ಣ ಬರೋಬರಿ 4 ಹಲಗೆಯ ವಿಸ್ತೀರ್ಣ ಬರೋಬರಿ 2.2 ಗುಂಡ್ಲೆ ಎಷ್ಟು? 4. 22 ಎಷ್ಟು? 88. ಅಂದ್ರೆ 8.8 ಚದರ ಮೀಟರ್. 1 ಚದರ ಮೀಟರಿಗೆ ಎಷ್ಟು? 1 ಚದರ ಮೀಟರಿಗೆ 1 ರೂಪಾಯಿ. 8.8 ಚದರ ಮೀಟರಿಗೆ ಬರೋಬ್ಬರಿ ಎಷ್ಟು ರೂಪಾಯಿ? 8.8 ಗುಂಡ್ಲೆ 1 ಸರಾಸವಾಗಲೇ 1 ಗುಂಡ್ಲೆ 10. ನೋಡ್ರಿ, ನಿಮ್ದು ಉತ್ತರ ಎಷ್ಟು ಬಂದದನ್ನು ನೋಡ್ಕೊಂಡು ನನಗೆ ಹೇಳಿ. 10 ಅದಲ್ಲ? ಮಾಡ್ರಿ. 88 ಒಂದಲೇ 88. 88 ಒಂದಲೇ 88. ಇಲ್ಲಿ ಸ್ಥಾನ ಬೆಲೆ ಹಾಕಿರಿ, ಅದಕ್ಕೆ 10 ಕೊಡ್ರಿ. ಬರೋಬರಿ 1 ದಶಮಾಂಶ ಬಿಂದು ಕೊಟ್ರೆ 8.8 ರೂಪಾಯಿ ಪೈಸೆದಾಗ ಒಂದು 0 ಹಚ್ಕೊಂಡು ಬಿಡ್ರಿ. ಆನ್ಸರ್ ಇಸ್ಕೊಟ್ಟು ಎಷ್ಟು? ಬರೋಬರಿ ಎಷ್ಟು? ಆನ್ಸರ್ ಇಸ್ಕೊಟ್ಟು 8.80 ರೂಪಾಯಿ. ನೋಡಿ, ಇಷ್ಟು ತಿಳ್ಕೊ. 8.80 ರೂಪಾಯಿ. ಯಾರ್ದು ಉತ್ತರ ಬಂದದ ಅವ್ರು ಕರೆಕ್ಟ್ ಹಾಕೊಡ್ರಿ. ಇಲ್ಲಿ ಒಂದು ಗೋಡೆಯ ಉದ್ದ 2.5 ಮೀಟರ್, ಅಗಲ 2 ಮೀಟರ್ ಇದೆ. ಆ ಗೋಡೆಗೆ 10 ಸೆಂಟಿಮೀಟರ್ ಚೌಕಾಕಾರದ ಎಷ್ಟು ಟೈಲ್ಸ್ಗಳನ್ನು ಜೋಡಿಸಬಹುದು? ಇದು ಭಾಳ ಇಂಪಾರ್ಟೆಂಟ್. ಪರೀಕ್ಷೆಗೆ ಬೀಳ್ತಾವ, ನವೋದಯದಾಗ ಬೀಳ್ತಾವ, 100% ಬೀಳ್ತಾವ. ನೀವು ಈ ಗಣಿತಗಳನ್ನು ಮಾಡಿರಿ. ಮಾಡೋದಾದಿಂದ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಓಕೆ. ಈಗ ಗೋಡೆ ಅಂದಾಗ 4 ಗೋಡೆ ಅಂದ್ರೆ ಬೇರೆ. 4 ಗೋಡೆಗಳಿಗೆ ಹಚ್ಚಲು ಹಂಚುಗಳು ಎಷ್ಟು ಅಂತ ಕೇಳಿದಾಗ ಅದೇನಾಗ್ತದೆ? 4 ಗೋಡೆಗಳ ವಿಸ್ತೀರ್ಣದ ಲೆಕ್ಕ ತೆಗಿಬೇಕಾಗ್ತದ. ಅದು ಬಿದ್ದೇ ಬೀಳ್ತದ. ಇದನ್ನು ನೀವು ಮೊದಲು ತಿಳ್ಕೊರಿ. ಒಂದು ಗೋಡೆಯ ಉದ್ದ ಅಂತ ನಾವು 4 ಗೋಡೆಯ ಉದ್ದಗಳ 4 ಗೋಡೆಗಳಿಗೆ ಹಚ್ಚಬೇಕಾದ ಹಂಚಿನ ವಿಸ್ತೀರ್ಣ ಅಂತ ಒಂದು ಲೆಕ್ಕ ಬರ್ತದ. ಅದು ಬಂದಾಗ ನೀವು ಮಾಡಬೇಕು.
ಅದನ್ನ ತಿಳಿಸ್ತಾನೆ ಈಗ. ಒಂದು ಗೋಡೆ ಅಂದ್ರೆ ಏನು, ಈ ಎದುರಿಗಿನ ಗೋಡೆ ಅನ್ನೋದಲ್ಲ ಇದು, ಅದಕ್ಕೆ ವಿಸ್ತೀರ್ಣ ತೆಗಿಬೇಕಾಗ್ತದ. ಆ ಗೋಡೆ ವಿಸ್ತೀರ್ಣಕ್ಕೆ ಹಂಚುಗಳ ವಿಸ್ತೀರ್ಣದಿಂದ ಭಾಗಿಸಿದ್ರೆ ಎಷ್ಟು ಟೈಲ್ಸ್ ಆಗ್ತಾವ, ಎಷ್ಟು ಟೈಲ್ಸ್ಗಳು ಬೇಕು ಅಂತಂದ್ರೆ ಗೋಡೆ ವಿಸ್ತೀರ್ಣಕ್ಕೆ ಟೈಲ್ಸ್ಗಳ ವಿಸ್ತೀರ್ಣದಿಂದ ಭಾಗಿಸ್ಬೇಕು. ಗೋಡೆ ವಿಸ್ತೀರ್ಣ ದೊಡ್ಡದಿರ್ತದ, ಟೈಲ್ಸ್ಗಳ ವಿಸ್ತೀರ್ಣ ಸಣ್ಣದಿರ್ತದ. ಟೈಲ್ಸ್ಗಳ ಅಳತೆ ಸಣ್ಣದಿರ್ತದ, ಗೋಡೆಯ ಅಳತೆ ದೊಡ್ಡದಿರ್ತದ. ದೊಡ್ಡ ಅಳತೆಗೆ ಚಿಕ್ಕ ಅಳತೆದಿಂದ ಭಾಗಿಸಿದ್ರೆ ಟೈಲ್ಸ್ಗಳ ಸಂಖ್ಯೆ ಬರ್ತದ. ತಿಳಿತಲ್ಲ ನಿಮಗ? ಓಕೆ. ಈಗ ಗೋಡೆಯ ವಿಸ್ತೀರ್ಣ ಬರೋಬರಿ, ಗೋಡೆಯ ವಿಸ್ತೀರ್ಣ ಬರೋಬರಿ, ಗೋಡೆಯ ವಿಸ್ತೀರ್ಣ ಬರೋಬರಿ, ಗೋಡೆಯ ವಿಸ್ತೀರ್ಣ ಬರೋಬರಿ. ಡೈರೆಕ್ಟೂ ಮಾಡ್ಬೋದು, ಗೋಡೆ ವಿಸ್ತೀರ್ಣ ಡೈರೆಕ್ಟ್ ಮಾಡಿಬಿಡ್ರಿ. ಯಾಕಂದ್ರೆ ಅವಾಗಿನ ಪದ್ಧತಿ ಪ್ರಕಾರ ಭಾಳ ರೀತಿ ಪ್ರಕಾರ ಬೇಡ. ಈಗ ಶಾರ್ಟ್ ಮೆಥಡ್ದಾಗ ಮಾಡೋಣ. ಏನು, ಎಕ್ದಮ್ ಟೈಲ್ಸ್ಗಳ ಸಂಖ್ಯೆಗೆ ಹೋಗಿಬಿಡೋದು. ಯಾಕಂದ್ರೆ ಗೋಡೆ ವಿಸ್ತೀರ್ಣ ತೆಗೆದು ಆಮೇಲೆ ಟೈಲ್ಸ್ಗಳ ವಿಸ್ತೀರ್ಣ ತೆಗೆದ ಅದಕ್ಕೆ ಭಾಗಿಸೋದು ಅದು ಬರ್ತದೆ. ಅದಕ್ಕಿಂತಲೂ ಸರಳ ಮೆಥಡ್ ತೋರಿಸ್ತದೆ. ನೀವು ಡೈರೆಕ್ಟ್ ಟೈಲ್ಸ್ಗಳ ಸಂಖ್ಯೆನೇ ತೆಗೆದ್ಬೇಡಿ. ಟೈಲ್ಸ್ಗಳ ಸಂಖ್ಯೆ ಬರೋಬರಿ, ಟೈಲ್ಸ್ಗಳ ಸಂಖ್ಯೆ ಬರೋಬರಿ, ಟೈಲ್ಸ್ಗಳ ಸಂಖ್ಯೆ ಬರೋಬರಿ. ಗೋಡೆಯ ವಿಸ್ತೀರ್ಣ, ಗೋಡೆಯ ವಿಸ್ತೀರ್ಣ, ಗೋಡೆಯ ವಿಸ್ತೀರ್ಣ. ಸರ್ವಾಸ್ ಬಾಗಿಲೆ ಟೈಲ್ಸ್ ವಿಸ್ತೀರ್ಣ, ಟೈಲ್ಸ್ ವಿಸ್ತೀರ್ಣ. ವಿಸ್ತೀರ್ಣ ಉದ್ದಗೊಂಡ್ಲೇ ಆಗಲ್ಲ, ಅದಂತೂ ನಿಮ್ಗೆ ಗುರ್ತಾಯ್ತು. ಈಗ ಸದ್ಯ ಏನದ, ಟೈಲ್ಸ್ ಸೆಂಟಿಮೀಟರ್ದಾಗದ, ಇದು ಮೀಟರ್ದಾಗದ. ನಾವೇನು ಮಾಡಬೇಕು, ಉದ್ದನ್ನು ಸೆಂಟಿಮೀಟರ್ದಾಗ ಮಾಡ್ಕೋಬೇಕು, ಅಗಲನ್ನು ಸೆಂಟಿಮೀಟರ್ದಾಗ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ನೋಡ್ರಿ. 2.5 ಮೀಟರ್ ಇದನ್ನ ಸೆಂಟಿಮೀಟರ್ದಾಗ ಮಾಡ್ಕೋಬೇಕ. 100ಲೆ ಗುಣಾಕಾರ ಮಾಡ್ರಿ, ಮತ್ತು ಗುಂಡ್ಲೆ ಹಾಕ್ರಿ. 2 ಮೀಟರ್ ಅದ, ಅಗಲ 2 ಮೀಟರ್ ಅದ, ಇದನ್ನು ಸೆಂಟಿಮೀಟರ್ದಾಗ ಮಾಡ್ಕೋರಿ. ಈಗ ನೋಡಿ, ಸರ್ವಾಸ್ ಬಾಗಿಲು ಈಗೇನಾಯ್ತು, ಹಂಚಿನ ವಿಸ್ತೀರ್ಣ ಅದು ಅಂತೂ ಏನದ ಚೌಕಾಕಾರದ ಅಂದ್ರೆ ಭುಜ ಗುಂಡ್ಲೆ ಭುಜ 10 × 10. ಇದು ನೋಡ್ರಿ, ಇದು ಸೆಂಟಿಮೀಟರ್ದಾಗದ. ಈಗ ಇದು ಸೆಂಟಿಮೀಟರ್ ಆಯ್ತು. ತಿಳಿತಲ್ಲ? ಈಗ ಇದರ ಸ್ಥಾನನ ಕೆಳಗೆ ಒಂದು ನೀವು ಕೊಡಬೇಕು. ಇದು ಇಂಪಾರ್ಟೆಂಟ್. ಇದರ ಸ್ಥಾನ ಬೆಲೆ ಕೊಟ್ಟಾಗ ಇದು 25 ಆಯ್ತು, ಇದು 100 ಆಯ್ತು, ಇದು 2 ಆಯ್ತು, ಇದು 100 ಆಯ್ತು. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಸರಳ. ಏನು, ಟೈಲ್ಸ್ಗಳ ಈ ಗೋಡೆ ವಿಸ್ತೀರ್ಣವನ್ನು ಎದುರ ಮಾಡ್ಕೊಂಡೆ ನಾವು ಸೆಂಟಿಮೀಟರ್ದಾಗ ಮಾಡ್ಕೊಂಡೆವು. 2.5 ಮೀಟರ್ಕ್ಕೆ ನೀವು 100ಲೆ ಗುಣಾಕಾರ ಮಾಡಿದರೆ ಇದು ಸೆಂಟಿಮೀಟರ್ ಆಯ್ತು. 2 ಮೀಟರ್ ಅದ, ಅದನ್ನು ನೀವು 100ಲೆ ಗುಣಾಕಾರ ಮಾಡಿದರೆ ಸೆಂಟಿಮೀಟರ್ ಆಯ್ತು. ಸರ್ವಾಸ್ ಬಾಗಿಲೆ 10 × 10 ಅಂದ್ರೆ ಟೈಲ್ಸ್ ಚೌಕಾಕಾರದ ಅಂದ್ರೆ 10ಅನ್ನ 2 ಸಲ ಹಚ್ಕೋಬೇಕು. ಚೌಕಾಕಾರದ ಟೈಲ್ಸ್ ಅದ ಅಂತಾರೆ ಒಂದೇ ಭುಜದ ಅಳತೆ ಕೊಟ್ಟಿರ್ತಾನೆ. ಒಂದು ಭುಜದ ಅಳತೆ ಕೊಟ್ಟ ಅಂದ್ರೆ ಅದನ್ನು 2 ಸಲ ಹಚ್ಕೊಂಡ್ರೆ ಏನಾಗ್ತದೆ, ವಿಸ್ತೀರ್ಣ ಬರ್ತದ. ಎದರದು, ಚೌಕಾಕಾರದ ವಿಸ್ತೀರ್ಣ ಒಂದೇ ಅಳತೆ ಕೊಟ್ಟಿರ್ತಾನೆ, ಭುಜದ ಅಳತೆ ಕೊಟ್ಟಿರ್ತಾನ. ಟೈಲ್ಸ್ಗಳದ ಭುಜ 10 ಅದ, 10 × 10 ಆಯ್ತು. ಇದ್ರ ಸ್ಥಾನದಲ್ಲೇ ಹಾಕಲಾರ್ದ ನೀವು ಕಡ್ತ ಹೊಡಿಬಾರ್ದು. ಈಗ ನೋಡಿ, ಇದು 25 ಏನಾಯ್ತು, ಪೂರ್ಣ ಸಂಖ್ಯೆ ಆಯ್ತು. ತಿಳಿತಲ್ಲ? ಇವೆರಡು 0 ತೆಗೀರಿ, ಇದು 2 0 ತೆಗೀರಿ. ನೋಡಿ, ಇದೊಂದು 0 ತೆಗೀರಿ, ಇದೊಂದು 0 ತೆಗೀರಿ. ಎಷ್ಟಾಯ್ತು ನೋಡ್ರಿ. ಈಗ 25 × 10 250, 250 × 2 500 ಟೈಲ್ಸ್ಗಳು, 500 ಟೈಲ್ಸ್ಗಳು, 500 ಟೈಲ್ಸ್ಗಳು. ನೋಡಿ, ಸರಿಯಾಗಿ ತಿಳಿದದ ಅಂತ ತಿಳ್ಕೊಂಡ ನಿಮಗ. ಟೈಲ್ಸ್ಗಳ ಸಂಖ್ಯೆ ಬರೋಬರಿ, ಟೈಲ್ಸ್ಗಳ ಸಂಖ್ಯೆ ಬರೋಬರಿ ಏನು ಮಾಡಬೇಕು, ಗೋಡೆ ವಿಸ್ತೀರ್ಣ ಸರ್ವಾಸ್ವಾಲೆ ಟೈಲ್ಸ್ ಅದು ವಿಸ್ತೀರ್ಣ. ಗೋಡೆ 2.5 ಮೀಟರ್ ಅದ,
ಟೈಲ್ಸದು ಸೆಂಟಿಮೀಟ್ರದ ಮಾನಗಳು ಎರಡೂ ಕರೆಕ್ಟ್ ಆಗಿರಬೇಕು. ತಳಗೆ ಸೆಂಟಿಮೀಟ್ರ ಮ್ಯಾಲ ಮೀಟ್ರಲ್ಲೇ ಬಾಗಿಸ್ಬಾರ್ದು, ಮ್ಯಾಲ ಸೆಂಟಿಮೀಟ್ರ ತಳಗೆ ಮೀಟ್ರಲ್ಲೇ ಬಾಗಿಸ್ಬಾರ್ದು. ಎರಡೂ ಮಾನಗಳನ್ನು ಒಂದೇ ತಳಗೆ ಸೆಂಟಿಮೀಟ್ರದ ಟೈಲ್ಸ್ ಕೊಟ್ಟ ಅಂದ್ರೆ ನೀವು ಮೀಟ್ರ್ ಇತ್ತು ಅಂದ್ರೆ ಅದನ್ನು ನೀವು ಸೆಂಟಿಮೀಟ್ರ್ ಮಾಡ್ಕೋಬೇಕು. ಸೆಂಟಿಮೀಟ್ರ್ ಇತ್ತಂದ್ರೆ ಏನು ಪ್ರಶ್ನೆನೇ ಬರೋದಿಲ್ಲ. ಮ್ಯಾಲ ಮೀಟ್ರ್ ಕೊಟ್ಟು ತಳ ಸೆಂಟಿಮೀಟ್ರ್ ಕೊಟ್ಟೇ ಇರ್ತಾನೆ. ನಾವು ಟೈಲ್ಸ್ ಅಂದ್ರೆ ಸೆಂಟಿಮೀಟ್ರ್ದಾಗ ಕೊಡ್ತಾನೆ, ಗೋಡೆ ಅಳತೆಯನ್ನು ಮೀಟ್ರ್ದಾಗ ಕೊಡ್ತಾನೆ, 100% ಕೊಡ್ತಾನೆ. ನೀವು ಭಾಳ ಹುಷಾರಲ್ಲೇ ಇರಬೇಕು, ಗಣಿತಗಳನ್ನು ಭಾಳ ಸರಿಯಾಗಿ ತಿಳ್ಕೊಬೇಕು, ಭಾಳ ರಿವಿಷನ್ ಮಾಡಬೇಕು. ನಿಮ್ಗೆ ಹೆಚ್ಚಿನ ಅಭ್ಯಾಸ ಬೇಕಂದ್ರೆ ನಿಮಗೆ ಸೀರಿಯಲ್ದಾಗ ಹೋಗ್ಕೇಶಂದು ನೀವು ಆ ವಿಸ್ತೀರ್ಣ ಲೆಕ್ಕಗಳನ್ನು ಕಂಪ್ಯೂಟರ್ದೊಳಗೆ ಓಪನ್ ಮಾಡಿರಿ ಅಥವಾ ದೊಡ್ಡ ಟಿ ವಿ ಒಳಗೆ ಉಪಯೋಗ ಮಾಡಿರಿ. ಅಲ್ಲೆಲ್ಲ ನಿಮಗೆ ಸ್ಕ್ರೀನ್ದಾಗ ಬಂದು ನಿಂದಿರ್ತಾವೆ, ಅವೆಲ್ಲ ಆಯ್ಕೆ ಮಾಡಿಕೊಂಡು ಅಭ್ಯಾಸನ ಮಾಡಿರಿ. ಉತ್ತರ ಬರೋಬರಿ. ಆನ್ಸರ್ ಇಸ್ ಈಕ್ವಲ್ ಟು 500 ಟೈಲ್ಸ್ಗಳು. ರೇಟ್ ಹೇಳಿದ್ದ ಅಂದ್ರೆ ಒಂದು ಟೈಲ್ಸಕ್ಕೆ ಎಷ್ಟು ಇರ್ತದೆ ಅಷ್ಟು ರೊಕ್ಕದ್ಲೆ 500 ಗುಣಾಕಾರ ಮಾಡಿಬಿಡ್ರಿ, ಏನು ಸಿಕ್ಬಿಡ್ತದೆ, ಬೆಲೆ ಸಿಕ್ಬಿಡ್ತದೆ. ಚೆನ್ನಾಗಿ ಬೆಲೆ ಕೇಳಿರಂಗಿಲ್ಲ, ಕೇಳಿದ ಅಂದ್ರೆ ಅಷ್ಟು ಮಾಡಿರಿ. ಎಲ್ಲರೂ ತಿಳ್ಕೊಂಡು ಮಾಡಿರಿ. ಮುಂದಿನ ಲೆಕ್ಕ ನೋಡೋದು ಯಾರು ಮಾಡ್ತೀರಿ, ಭಾಳ ಇಂಪಾರ್ಟೆಂಟ್ ಅದ, ಹಾಕಿರ್ತದೆ, ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ.